ಚುನಾವಣಾ ಫಲಿತಾಂಶದ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇವಿಎಂನ ಪಾತ್ರ ಇದೆಯಾ? SIRನ ಪಾತ್ರ ಇದೆಯಾ? 2021ರಲ್ಲಿ 215 ಸೀಟುಗಳನ್ನು ಗೆದ್ದಿದ್ದ ಮಮತಾ ಈ ಬಾರಿ 80ಕ್ಕೆ ಕುಸಿಯಲು ಕಾರಣ ಏನು? 10 ಹಲವು ಜನಸ್ನೇಹಿ ಯೋಜನೆಗಳನ್ನು ಕೊಟ್ಟ ಸ್ಟಾಲಿನ್ ಸೋತದೇಕೆ? ಲಿಸ್ಟಲ್ಲೇ ಇಲ್ಲದ ವಿಜಯ್ ಗೆದ್ದದ್ದು ಏಕೆ? ಹೀಗಾದ್ರೆ ಚುನಾವಣಾ ಪ್ರಜಾತಂತ್ರದಲ್ಲಿ ನಂಬಿಕೆ ಇಡೋದು ಹೇಗೆ? ಇಂತಹ ಪ್ರಶ್ನೆಗಳನ್ನು ಅನೇಕರು ಕೇಳಿದ್ದಾರೆ. ಈ ಚುನಾವಣೆಯಲ್ಲಿ ನಾವು ವಿಶ್ಲೇಷಣೆಗೆ ಒಳಪಡಿಸಬೇಕಾದದ್ದು ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು. ತಮಿಳುನಾಡಿನ TVK ಗೆಲುವು ಅಭೂತಪೂರ್ವ. ಅದಕ್ಕಿಂತ ಮೊದಲು ಪಶ್ಚಿಮ ಬಂಗಾಳವನ್ನು ಎತ್ತಿಕೊಳ್ಳೋಣ. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. 2011ರಲ್ಲಿ ಮಮತಾ ಬ್ಯಾನರ್ಜಿಯ ಗೆಲುವಿನಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದ್ದು ಅಲ್ಲಿನ ಮುಸ್ಲಿಮರು. 2026ರಲ್ಲಿ ಮಮತಾ ಅವರ ಸೋಲಿನಲ್ಲಿ ಪಾತ್ರ ವಹಿಸಿದ್ದು ಮುಸ್ಲಿಮರೇ. ಕಳೆದ 15 ವರ್ಷಗಳಲ್ಲಿ ಮಮತಾ ಜೊತೆ ಮುಸ್ಲಿಮರ ಓಟು ಭದ್ರವಾಗಿತ್ತು. ಅವರು ಅತ್ತ ಕಾಂಗ್ರೆಸ್ ಅನ್ನು ನೋಡಿರಲಿಲ್ಲ, ಇತ್ತ ಎಡಪಕ್ಷಗಳನ್ನು ನೋಡಿರಲಿಲ್ಲ, ಮಮತಾರನ್ನೇ ಬೆಂಬಲಿಸ್ತಾ ಬಂದಿದ್ರು. ಆದರೆ ಈ ಬಾರಿ ಮುಸ್ಲಿಮರ ಓಟಿನಲ್ಲಿ ಭಾರಿ ವಿಭಜನೆಯಾಗಿದೆ, ಸ್ಪ್ಲಿಟ್ ಆಗಿದೆ. ಎಡ ಒಕ್ಕೂಟ ಕಾಂಗ್ರೆಸ್ ಮತ್ತು ಹುಮಾಯೂನ್ ಕಬೀರ್ ಅವರ ಆಮ್ ಜನತಾ ಉನ್ನಯನ್ ಪಾರ್ಟಿಗೆ ಮುಸ್ಲಿಮರ ಮತ ಚಲಾವಣೆಯಾಗಿದೆ. ಈ ಮತ ವಿಭಜನೆಯೇ ಬಿಜೆಪಿಗೆ ಲಾಭವನ್ನು ತಂದುಕೊಟ್ಟಿದೆ. ಮಾಲ್ಡಾ ಪ್ರದೇಶದಲ್ಲಿ 50% ಮುಸ್ಲಿಮರೇ ಇದ್ದಾರೆ. ಇಲ್ಲಿ 12 ವಿಧಾನಸಭಾ ಸೀಟುಗಳಿವೆ. ಇದರಲ್ಲಿ 6ಕ್ಕಿಂತಲೂ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಜಯಗಳಿಸಿದೆ. ಮುಸ್ಲಿಮರ ಓಟು ಹುಮಾಯೂನ್ ಕಬೀರ್ ಅವರಿಗೂ ಕಾಂಗ್ರೆಸ್ಸಿಗೂ ಎಡಪಕ್ಷಕ್ಕೂ ಹಂಚಿ ಹೋಗಿದೆ. ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ 70% ಮುಸ್ಲಿಮರೇ ಇದ್ದಾರೆ. ಇಲ್ಲಿ ಒಟ್ಟು 22 ಸ್ಥಾನಗಳಿವೆ. ಇವುಗಳ ಪೈಕಿ ಬಿಜೆಪಿ 8ಕ್ಕಿಂತಲೂ ಅಧಿಕ ಸ್ಥಾನಗಳಲ್ಲಿ ಜಯಗಳಿಸಿದೆ. ಮತ್ತೆ ಅದೇ ಕತೆ, ಮುಸ್ಲಿಮರ ಓಟು ಹುಮಾಯೂನ್ ಕಬೀರ್ ಅವರ ಪಕ್ಷಕ್ಕೂ ಹೋಗಿದೆ, ಕಾಂಗ್ರೆಸ್ಸಿಗೂ ಹೋಗಿದೆ, ಎಡ ಮೈತ್ರಿಕೂಟಕ್ಕೂ ಹೋಗಿದೆ. SIRನಿಂದಾಗಿ ಭಾರಿ ಸಂಖ್ಯೆಯಲ್ಲಿ ಮುಸ್ಲಿಮರ ಹೆಸರುಗಳು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗಿದೆ. ಆದರೆ ಮುಸ್ಲಿಮರ ಹೆಸರನ್ನು ಉಳಿಸಿಕೊಳ್ಳೋದಕ್ಕೆ ಮಮತಾ ಪಕ್ಷದಿಂದ ನಿರೀಕ್ಷಿಸಿದಷ್ಟು ಪ್ರಯತ್ನ ನಡೆದಿಲ್ಲ ಎಂಬ ಸಿಟ್ಟು ಮುಸ್ಲಿಮರಲ್ಲಿದೆ. ಈ ಬಗ್ಗೆ ದಿ ಹಿಂದೂ ಪತ್ರಿಕೆ ವರದಿ ಮಾಡಿದೆ. ಹಾಗೆಯೇ ಮುಸ್ಲಿಂ ಬಾಹುಳ್ಯ ಪ್ರದೇಶಗಳು ಅಭಿವೃದ್ಧಿಯಿಂದ ಹಿಂದುಳಿದಿವೆ ಎಂಬ ಆರೋಪವು ಮುಸ್ಲಿಮರಲ್ಲಿದೆ. ಆದ್ದರಿಂದ ಈ ಬಾರಿ ಮುಸ್ಲಿಮರು ಎಡ ಮೈತ್ರಿಕೂಟಕ್ಕೆ, ಕಾಂಗ್ರೆಸ್ಸಿಗೆ ಮತ್ತು ಹುಮಾಯೂನ್ ಕಬೀರ್ ಅವರ ಪಕ್ಷಕ್ಕೆ ಮತ ಚಲಾಯಿಸುವ ಮೂಲಕ ಬಿಜೆಪಿಯ ಗೆಲುವಿಗೆ ಕೊಡುಗೆ ನೀಡಿದ್ದಾರೆ. ಇನ್ನೊಂದು ಬಿಜೆಪಿಯ ಸ್ಟ್ರಾಟಜಿ. ಶತಾಯಗತಾಯ ಪಶ್ಚಿಮ ಬಂಗಾಳವನ್ನು ಗೆಲ್ಲಲೇಬೇಕು ಎಂಬ ಯೋಜನೆಯನ್ನು ಬಿಜೆಪಿ ಹಾಕಿಕೊಂಡಿತು. ಪ್ರಧಾನಿ ನರೇಂದ್ರ ಮೋದಿಯವರು 19 ಬೃಹತ್ ರ್ಯಾಲಿಗಳನ್ನು ನಡೆಸಿದರು. ಹೌರಾತ್ ಮತ್ತು ಕೋಲ್ಕತ್ತಾದಲ್ಲಿ 2 ಬೃಹತ್ ರೋಡ್ ಶೋಗಳನ್ನು ನಡೆಸಿದರು. ಸಾಮಾನ್ಯವಾಗಿ ಬಿಜೆಪಿಗೆ ಓಟು ಹಾಕದ ಗ್ರೇಟರ್ ಕೋಲ್ಕತ್ತಾ ಪ್ರದೇಶದಲ್ಲಿಯೇ ಅವರು ರೋಡ್ ಶೋ ನಡೆಸುವ ಮೂಲಕ ತೃಣಮೂಲ ಕಾಂಗ್ರೆಸ್ಸಿನ ಮತಪೆಟ್ಟಿಗೆಗೆ ಕೈ ಹಾಕಿದರು. ಗೃಹ ಸಚಿವ ಅಮಿತ್ ಶಾ ಅವರಂತೂ 15 ದಿನಗಳ ಕಾಲ ಪಶ್ಚಿಮ ಬಂಗಾಳದಲ್ಲಿಯೇ ಠಿಕಾಣಿ ಹೂಡಿದ್ರು. 5 ಬೇರೆ ಬೇರೆ ವಲಯಗಳಲ್ಲಿ ರಾತ್ರಿ ಹಗಲು ಕೆಲಸ ಮಾಡಿದ್ರು. ಕಾರ್ಯಕರ್ತರೊಂದಿಗೆ ಪಟ್ಟು ಬಿಡದೆ ಸಭೆ ನಡೆಸಿದ್ರು. ಅವರು 30 ಸಾರ್ವಜನಿಕ ಸಭೆಗಳನ್ನು ನಡೆಸಿದ್ರು, 12 ರೋಡ್ ಶೋಗಳನ್ನು ನಡೆಸಿದ್ರು. ಅಮಿತ್ ಶಾ ಅವರು ಪಶ್ಚಿಮ ಬಂಗಾಳದಲ್ಲಿ 15 ದಿನಗಳ ಕಾಲ ಠಿಕಾಣಿ ಹೂಡಿದ್ದು ಮತ್ತು ಎಡಬಿಡದೆ ರೋಡ್ ಶೋ, ಸಾರ್ವಜನಿಕ ಸಭೆಗಳ ಮೂಲಕ ತನ್ನ ಪ್ರೆಸೆನ್ಸ್ ಅನ್ನು ತೋರಿಸಿದ್ದು ಭಾರಿ ಪ್ರಮಾಣದಲ್ಲಿ ಬಿಜೆಪಿಗೆ ಲಾಭವಾಗಿದೆ. ಈ ಬಾರಿ ಬಿಜೆಪಿಯ ಸ್ಟ್ರಾಟಜಿ ನಿಜಕ್ಕೂ ವಿಶಿಷ್ಟವಾಗಿತ್ತು. ಕೇಂದ್ರ ಸಚಿವರಾದ ಭೂಪೇಂದ್ರ ಯಾದವ್ ಮತ್ತು ಧರ್ಮೇಂದ್ರ ಪ್ರಧಾನ್, ಲೋಕಸಭಾ ಸದಸ್ಯರಾದ ಬಿಪ್ಲಬ್ ದೇವ್, ಪಶ್ಚಿಮ ಬಂಗಾಳದ ಹೊಣೆ ಹೊತ್ತಿರುವ ರಾಷ್ಟ್ರೀಯ ಕಾರ್ಯದರ್ಶಿ ಸುನಿಲ್ ಬನ್ಸಲ್ ಅವರನ್ನು ಅತ್ಯಂತ ಚಾಕಚಕ್ಯತೆಯಿಂದ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಬಳಸಿಕೊಂಡಿದೆ. ಭೂಪೇಂದ್ರ ಯಾದವ್ ಮತ್ತು ಬನ್ಸಾಲ್ ಅವರಿಗೆ ಬಿಜೆಪಿಯ ಸಂಘಟನಾತ್ಮಕ ಇಶ್ಯೂಗಳನ್ನು ಪರಿಹರಿಸುವ ಹೊಣೆಗಾರಿಕೆಯನ್ನು ನೀಡಲಾಗಿತ್ತು. ಕಾರ್ಯಕರ್ತರನ್ನು ಎಲ್ಲೆಲ್ಲಿ ಕೆಲಸಕ್ಕೆ ನಿಯೋಜಿಸಬೇಕು, ಸಮಸ್ಯೆಗಳನ್ನು ಹೇಗೆಲ್ಲ ಪರಿಹರಿಸಬೇಕು ಎಂಬ ಹೊಣೆಗಾರಿಕೆಯನ್ನು ಅವರಿಗೆ ನೀಡಲಾಗಿತ್ತು. ಧರ್ಮೇಂದ್ರ ಪ್ರಧಾನ್ ಅವರು 2021ರ ವಿಧಾನಸಭಾ ಚುನಾವಣೆಯಲ್ಲಿ ನಂದಿಗ್ರಾಮ ಪ್ರದೇಶದ ಹೊಣೆಗಾರಿಕೆಯನ್ನು ವಹಿಸಿಕೊಂಡಿದ್ದರು. ಈ ಬಾರಿ ಅವರು ವಿವಿಧ ಸಮುದಾಯಗಳ ನಾಯಕರನ್ನು ಭೇಟಿಯಾಗುವ ಮತ್ತು ಅವರನ್ನು ಒಲಿಸಿಕೊಳ್ಳುವ ಹೊಣೆಗಾರಿಕೆಯನ್ನು ವಹಿಸಿಕೊಂಡಿದ್ದರು. ತ್ರಿಪುರಾದ ಮಾಜಿ ಮುಖ್ಯಮಂತ್ರಿಯಾಗಿದ್ದ ದೇವ್ ಅವರು 2018ರಲ್ಲಿ ತ್ರಿಪುರಾದ ಕಮ್ಯುನಿಸ್ಟ್ ಸರ್ಕಾರವನ್ನು ಉರುಳಿಸುವಲ್ಲಿ ಮತ್ತು ಬಿಜೆಪಿಯನ್ನು ಅಧಿಕಾರಕ್ಕೆ ತರುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ನಿಭಾಯಿಸಿದ್ದಾರೆ. ಇವರು ಪಶ್ಚಿಮ ಬಂಗಾಳದಲ್ಲಿ ಏನು ಮಾಡಿದ್ರು ಅಂದ್ರೆ, ಹಳೆಯ ಕಮ್ಯುನಿಸ್ಟ್ ನಾಯಕರನ್ನು ಭೇಟಿಯಾದ್ರು, ಅದರ ಕಾರ್ಯಕರ್ತರನ್ನು ಭೇಟಿಯಾದ್ರು, ಅವರನ್ನು ಮನವೊಲಿಸಿ ಬಿಜೆಪಿಯ ಕಡೆಗೆ ತರುವ ಹೊಣೆಗಾರಿಕೆಯನ್ನು ವಹಿಸಿಕೊಂಡರು. ಬಿಜೆಪಿ SIRನಿಂದ ಲಾಭ ಮಾಡಿಕೊಂಡಿರಬಹುದು, ಆದರೆ SIR ಒಂದೇ ಬಿಜೆಪಿಯನ್ನು ಗೆಲ್ಲಿಸಿದಲ್ಲ.
ಈ ಗೆಲುವಿನಲ್ಲಿ ಬಿಜೆಪಿ ನಾಯಕರ ಮತ್ತು ಕಾರ್ಯಕರ್ತರ ಬೆವರು ಇದೆ, ಶ್ರಮ ಇದೆ. ಅದರ ಜೊತೆಗೆ SIR ನಿಂದ ಬಹಳ ದೊಡ್ಡ ಲಾಭವನ್ನು ಬಿಜೆಪಿ ಪಡೆದಿದೆ. ಏಪ್ರಿಲ್ 29ರಂದು ಪಶ್ಚಿಮ ಬಂಗಾಳದಲ್ಲಿ 2ನೇ ಹಂತದ ಚುನಾವಣೆ ನಡೆಯಿತು. ಒಟ್ಟು 142 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು. 90 ಲಕ್ಷ ಮಂದಿಯನ್ನು ಮತದಾರರ ಪಟ್ಟಿಯಿಂದ ಹೊರಗಡೆ ಹಾಕಲಾದ ಬಹುತೇಕ ಕ್ಷೇತ್ರಗಳು ಈ 142 ಕ್ಷೇತ್ರಗಳಲ್ಲಿ ಇದ್ದವು. 2021ರಲ್ಲಿ ಈ 142 ಕ್ಷೇತ್ರಗಳ ಪೈಕಿ ಮಮತಾ ಬ್ಯಾನರ್ಜಿ 123 ಕ್ಷೇತ್ರಗಳನ್ನು ಗೆದ್ದಿದ್ರು. ಬಿಜೆಪಿ ಕೇವಲ 18 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಆದರೆ SIR ಬಳಿಕ ನಡೆದ ಈ ಚುನಾವಣೆಯಲ್ಲಿ 91 ಸ್ಥಾನಗಳನ್ನು ಬಿಜೆಪಿ ಗೆದ್ದಿದೆ. ಮಮತಾ ಅವರಿಗೆ ಬರೀ 49 ಸ್ಥಾನಗಳಷ್ಟೇ ಸಿಕ್ಕಿವೆ. ಅಂದ್ರೆ SIR ಎಂಬುದು ತೃಣಮೂಲ ಕಾಂಗ್ರೆಸ್ನ ಸೋಲಿನಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದೆ. ಆದ್ದರಿಂದಲೇ ಮಮತಾ ಅವರು ಈ ಸೋಲನ್ನು ಒಪ್ಪಿಕೊಂಡಿಲ್ಲ. 100 ಸೀಟುಗಳನ್ನು ಕಳ್ಳತನದಿಂದ ಬಿಜೆಪಿ ಪಡೆದುಕೊಂಡಿದೆ ಎಂದು ಅವರು ಆರೋಪಿಸಿದ್ದಾರೆ. ನಾನು ರಾಜೀನಾಮೆ ಕೊಡಲ್ಲ ಎಂದು ಹೇಳ್ತಾ ಇದ್ದಾರೆ. ಹೀಗೆ ಹೇಳೋದಕ್ಕೆ ಅವರಲ್ಲಿ ಬಲವಾದ ಕಾರಣಗಳು ಇರಬಹುದು. ಆದರೆ ಈ ಕಾರಣಗಳಿಗೆ ಬೇಕಾದ ಪುರಾವೆ ಅವರಲ್ಲಿ ಇರಲಾರದು. ಪುರಾವೆ ಇಲ್ಲದೆ ನ್ಯಾಯಾಲಯ ಒಪ್ಪಿಕೊಳ್ಳೋದಿಲ್ಲ. ಅಂತೂ ಮಮತಾ ಸರ್ಕಾರದ ಮೇಲೆ ಮುಸ್ಲಿಂ ಸಮುದಾಯಕ್ಕೆ ಮುನಿಸು. ಮುಸ್ಲಿಮರು ಸಂಪೂರ್ಣ ಒಗ್ಗಟ್ಟಾಗಿ ಬಿಟ್ಟರೆ ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲಲು ಸಾಧ್ಯ ಇಲ್ಲ ಎಂಬುದು ಬಿಜೆಪಿಗೂ ಗೊತ್ತಿತ್ತು. ಈ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗವನ್ನು SIR ಪ್ರಕ್ರಿಯೆಗೆ ಬಳಸಿಕೊಳ್ಳಲಾಯಿತು. 90 ಲಕ್ಷ ಮಂದಿಯನ್ನು ಮತದಾರರ ಪಟ್ಟಿಯಿಂದ ಹೊರಗೆ ಹಾಕಲಾಯಿತು. ಈ ಎಲ್ಲವೂ ಸೇರಿ ಮಮತಾ ಅವರನ್ನು ಪಶ್ಚಿಮ ಬಂಗಾಳದಿಂದ ಹೊರಹಾಕುವ ಪ್ರಯತ್ನಕ್ಕೆ ಯಶಸ್ಸು ಲಭ್ಯವಾಗಿದೆ. ಹಾಗಂತ ತಮಿಳುನಾಡಿನದ್ದು ಬೇರೆಯದೇ ಕತೆ. ಅದನ್ನು ಇನ್ನೊಮ್ಮೆ ಹೇಳುವೆ.